ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಮಾರ್ಚ್ 3ನೇ ತಾರೀಕಿನಂದು ಮಂಗಳವಾರದ ದಿನ ಹೋಳಿ ಹುಣ್ಣಿಮೆ ಬಂದಿದೆ. ಈ ದಿನದಂದು ಚಂದ್ರಗ್ರಹಣವು ಕೂಡ ಸಂಭವಿಸಲಿದೆ. ಈ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವದಿಂದ ಯಾವ ರಾಶಿಗೆ ಯಾವ ಫಲ ಸಿಗುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈ ಚಂದ್ರಗ್ರಹಣವು ಶ್ರೀ ವಿಶ್ವ ವಸುನಾಮ ಸಂವತ್ಸರ ಫಾಲ್ಗುಣಿ ಮಾಸ ಶಿಶಿರ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಸಂಭವಿಸುವುದರಿಂದ ಈ ಚಂದ್ರಗ್ರಹಣವನ್ನು ಅತ್ಯಂತ ಶಕ್ತಿಶಾಲಿ ಚಂದ್ರಗ್ರಹಣವೆಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗಿದೆ. ಈ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಈ 12 ರಾಶಿಗಳ ಮೇಲೆ ಗ್ರಹಣದ ಪ್ರಭಾವ ಮತ್ತು ಅದರ ಪರಿಹಾರಗಳನ್ನು ತಿಳಿಸಿಕೊಡ್ತೇವೆ. ಸಿಂಹ ರಾಶಿಯಲ್ಲಿ ಸಂಭವಿಸಿರುವ ಈ ಕೇತುಗ್ರಸ್ತ ಚಂದ್ರಗ್ರಹಣವು ನಿಮ್ಮ ಚಂದ್ರ ರಾಶಿಗೆ ಅನುಗುಣವಾಗಿ ವಿಭಿನ್ನ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಮತ್ತು ಅಶುಭ ಪ್ರಭಾವಗಳಿಂದ ಪಾರಾಗಲು ಯಾವೆಲ್ಲ ಪರಿಹಾರಗಳನ್ನು ಮಾಡಬೇಕು ಎಂಬುದನ್ನು ತಿಳಿಯಿರಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ, ಯಾಕೆಂದರೆ ಅರ್ಧ ಮಾಹಿತಿ ಅಪಾಯಕಾರಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಖಗೋಳಶಾಸ್ತ್ರದ ಪ್ರಕಾರ ಗ್ರಹಣವು ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದರೂ ನಮ್ಮ ಸನಾತನ ಧರ್ಮ ಮತ್ತು ವೈದಿಕ ಜ್ಯೋತಿಷ್ಯದಲ್ಲಿ ಇದಕ್ಕೆ ಅತ್ಯಂತ ಆಳವಾದ ಹಾಗೂ ಆಧ್ಯಾತ್ಮಿಕ ಮಹತ್ವವಿದೆ. ಮಂಗಳವಾರ ಮಾರ್ಚ್ 3, 2026ರಂದು ಸಂಭವಿಸಲಿರುವ ಈ ಸಂಪೂರ್ಣ ಚಂದ್ರಗ್ರಹಣವು ಸಿಂಹರಾಶಿ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಏರ್ಪಡುತ್ತಿದೆ. ಜ್ಯೋತಿಷ್ಯದ ಪರಿಭಾಷೆಯಲ್ಲಿ ನಾವು ಇದನ್ನು ಕೇತುಗ್ರಸ್ತ ಚಂದ್ರಗ್ರಹಣ ಎಂದು ಕರೆಯುತ್ತೇವೆ. 2026 ಮಾರ್ಚ್ 3 ಅತ್ಯಂತ ವಿಶೇಷ ದಿನ. ಈ ದಿನ ಹೋಳಿ ಹುಣ್ಣಿಮೆ ಜೊತೆಗೆ ಭಯಂಕರವಾದ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಚಂದ್ರನು ನಮ್ಮ ಮನಸ್ಸು, ಭಾವನೆ, ಹಣಕಾಸು ಮತ್ತು ಕುಟುಂಬ ಜೀವನದ ಮೇಲೆ ನೇರ ಪ್ರಭಾವ ಬೀರುತ್ತಾನೆ. ಈ ದಿನ 12 ರಾಶಿಗಳಿಗೂ ವಿಭಿನ್ನ ಫಲಿತಾಂಶಗಳನ್ನು ಕಂಡುಬರುತ್ತವೆ. ಇಂದು ಈ ವಿಡಿಯೋದಲ್ಲಿ ಯಾವ ರಾಶಿಗೆ ಅದೃಷ್ಟ ದ್ವಾರ ತೆರೆದುಕೊಳ್ಳುತ್ತದೆ, ಯಾವ ರಾಶಿಗೆ ಎಚ್ಚರಿಕೆ ಅಗತ್ಯ, ಹಣ, ಆರೋಗ್ಯ, ಪ್ರೇಮ, ಉದ್ಯೋಗ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ಎಲ್ಲವೂ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಯಾವ ರಾಶಿಗೆ ಯಾವ ಫಲ ಇದೆ ಅಂತ ನೋಡೋಣ. 12 ರಾಶಿ ಚಕ್ರಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರೇ, ನೀವು ಕಳೆದ ಕೆಲವು ತಿಂಗಳಿಂದ ಒತ್ತಡದಲ್ಲಿದ್ದೀರಿ. ಈ ಗ್ರಹಣ ನಿಮ್ಮ ಮನಸ್ಸಿನ ಪರೀಕ್ಷೆ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಎಚ್ಚರಿಕೆಯಿಂದ ಮಾತಾಡಿ. ತುರ್ತು ನಿರ್ಧಾರ ಬೇಡ. ಹಣಕಾಸಿನ ಸ್ಥಿತಿ, ಹಳೆಯ ಹಣ ವಾಪಸ್ ಸಿಗಬಹುದು, ಆದರೆ ಖರ್ಚು ಕೂಡ ಹೆಚ್ಚಾಗಬಹುದು. ಮತ್ತು ಕುಟುಂಬ, ಸಣ್ಣ ಮಾತಿನ ಗಲಾಟೆ, ತಾಳ್ಮೆ ಇಟ್ಟರೆ ಜಯ ನಿಮ್ಮದು. ಮತ್ತು ಆರೋಗ್ಯ, ತಲೆನೋವು, ನಿದ್ರೆ ಕೊರತೆ ಇರಬಹುದು, ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮತ್ತು ಉಪಾಯವಾಗಿ ಮೇಷರಾಶಿಯವರು ಓಂ ಸೋಮಾಯ ನಮಃ ಅಂತ 108 ಬಾರಿ ಜಪ ಮಾಡಿ. ಇದರಿಂದ ಒಳ್ಳೆಯ ಫಲಿತಾಂಶವನ್ನು ಕಾಣುವಿರಿ. ಎರಡನೇದಾಗಿ ವೃಷಭ ರಾಶಿ. ಈ ಗ್ರಹಣವು ನಿಮ್ಮ ಜೀವನದಲ್ಲಿ ಸಂವೇದನ ಮತ್ತು ಬಲವತ್ತಾದ ಮನೋಭಾವ ವ್ಯವಸ್ಥೆಗೆ ಹೊಸ ದಾರಿ ತರುತ್ತದೆ. ಹೋಳಿ ಹುಣ್ಣಿಮೆ ನಿಮಗೆ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೇಸರ ಮತ್ತು ಆತಂಕದ ವರ್ತನೆಗಳು ಈ ದಿನ ಕಡಿಮೆಗೊಳ್ಳುವಂತೆ ಅನುಭವಿಸಬಹುದು. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಉದಯಿಸಬಹುದು, ಆದರೆ ನಿರ್ಧಾರಗಳಿಗೆ ತೆರವಾದ ಮನಸ್ಸು ಅಗತ್ಯ. ನಿಮ್ಮ ಆತ್ಮೀಯ ಸಂಬಂಧಗಳಲ್ಲಿ ಸಂಭಾಷಣೆ ಬಹುಮಾನಾರ್ಥಕವಾಗಿರುತ್ತದೆ. ಪೋಷಕರ ಸಲಹೆ ಮತ್ತು ಮಿತ್ರರ ಬೆಂಬಲವು ನಿಮ್ಮ ಒಳಗಿನ ಶಕ್ತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಹಣಕಾಸಿನ ವಿಚಾರದಲ್ಲಿ ಲಾಭದಾಯಕ ಅವಕಾಶಗಳು ಮಧ್ಯರಾತ್ರಿಯ ನಂತರ ಉದಯಿಸಬಹುದು. ಆರೋಗ್ಯದಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಗಮನಾರ್ಹವಾಗಿ ಸುಧಾರಿಸುತ್ತದೆ. ನಿಮಗೆ ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ಅನುಪಮ ಸಲಹೆ ನಿಮಗೆ ಯಾವತ್ತಿರ ಇರುತ್ತೆ ಅಂದರೆ, ಹೊಸ ಕಲಿಕೆಯ ಯೋಜನೆಗಳನ್ನು ಆರಂಭಿಸಿ. ಅದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿ ಸೃಜನಶೀಲತೆಯನ್ನು ಬೆಳೆಸುತ್ತದೆ. ಮತ್ತು ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಗ್ರಹಣವು ನಿಮ್ಮ ಬದುಕಿನಲ್ಲಿ ಸಂವಹನ ಕ್ಷೇತ್ರದಲ್ಲಿ ವಿಶೇಷ ಬದಲಾವಣೆಯನ್ನು ತರಬಹುದು. ಹೋಳಿ ಸಂಭ್ರಮ ಮತ್ತು ಚಂದ್ರಗ್ರಹಣದ ಮೋಡಗಳು ನಿಮ್ಮ ಮನಸ್ಸಿನ ಒಳಗಿನ ತಾರತಮ್ಯಗಳನ್ನು ತಿರಸ್ಕರಿಸಿ ಹೊಸ ಆಶಾದೀಪವನ್ನು ಉಂಟುಮಾಡುತ್ತದೆ. ವೃತ್ತಿಯಲ್ಲಿ ನಿಮ್ಮ ಮಾತಿನ ಶಕ್ತಿ ಮತ್ತು ಪ್ರಸ್ತಾವನೆಗಳು ಹೆಚ್ಚಿನ ವಿಷಯಗಳಲ್ಲಿ ಸ್ಪಷ್ಟವಾಗುತ್ತವೆ. ಸಹೋದ್ಯೋಗಿಗಳು ಮತ್ತು ಸಹಪಾಠಿಗಳ ಜೊತೆ ಉತ್ತಮ ಬೆರಹಗಳು ನಿಮ್ಮ ಯೋಜನೆಗಳಿಗೆ ಉತ್ತೇಜನ ನೀಡಬಹುದು. ಆರ್ಥಿಕ ವಿಚಾರಗಳಲ್ಲಿ ಮುಖ್ಯ ನಿರ್ಧಾರಗಳು ನಿಗದಿಯಾಗಿದ್ದರೂ ಸಹ ಸಂಯಮ ಮತ್ತು ವಿಶ್ಲೇಷಣೆಯಿಂದ ನಿಮಗೆ ಉತ್ತಮ ಫಲ ಲಭಿಸಬಹುದು. ವ್ಯಕ್ತಿಗತ ಸಂಬಂಧದಲ್ಲಿ ತಪ್ಪಾಗಿ ತಿಳಿಯುವಿಕೆಯಿಂದ ತಪ್ಪಲು ಮುನ್ನಡೆಸುವ ಸಂಭಾಷಣೆ ಅಗತ್ಯ.
ಆರೋಗ್ಯದಲ್ಲಿ ನಿಮ್ಮ ಶಕ್ತಿಯ ಮಟ್ಟ, ಮಧ್ಯಮ ಯೋಚನೆ ಮತ್ತು ದೈಹಿಕ ಚಟುವಟಿಕೆಗಳ ಸಮತೋಲನ ಮುಖ್ಯ. ಮತ್ತು ನಿಮಗೆ ಸಲಹೆಯಾಗಿ ನಿಮ್ಮ ಆಂತರಿಕ ಶಕ್ತಿಯನ್ನು ಬೆಳೆಸಲು ಪ್ರತಿದಿನ ಧ್ಯಾನ ಮತ್ತು ಸ್ವಾಸ್ಥ್ಯ ಚಟುವಟಿಕೆಗಳನ್ನು ಚಟುವಟಿಕೆಮಯವಾಗಿ ಸಾಗಿಸಿ. ಮತ್ತು ಕರ್ಕಾಟಕ ರಾಶಿಯವರಿಗೆ ನೀವು ಈ ಗ್ರಹಣದಲ್ಲಿ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳಿಗೆ ಒಳಗಾಗುತ್ತೀರಿ. ಹೋಳಿ ಹುಣ್ಣಿಮೆ ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ, ಅಲ್ಲದೆ ಭಾವನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಮನೆಯವರ ಜೊತೆ ಸಂಬಂಧಗಳು ಹೆಚ್ಚು ಹೃತ್ಪೂರ್ವಕವಾಗಿ ಒಳಗಾಗಬಹುದು. ಕುಟುಂಬದ ಸದಸ್ಯರಲ್ಲಿ ಸುಧಾರಣೆ ಕಾಣಬಹುದು. ವೃತ್ತಿಯಲ್ಲಿ ನಿಮಗೆ ಹೊಸ ಆದೇಶಗಳು ಅಥವಾ ಚಾಲೆಂಜ್, ಹೆಚ್ಚಿನ ಕೆಲಸಗಳು ಬಂದರೂ ಸಹ ನಿಮ್ಮ ಸಹಾನುಭೂತಿ ಮತ್ತು ಕಾಳಜಿ ಸಾಧನೆಗೆ ಮಾರ್ಗದರ್ಶಿಯಾಗಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಯೋಜನೆ ಮತ್ತು ಉದ್ದೇಶಗಳ ಸ್ಪಷ್ಟತೆ ಮುಖ್ಯವಾಗಿದೆ. ಸರಿಯಾದ ಸಲಹೆ ಮತ್ತು ನಿಧಾನಗತಿಯ ನಿರ್ಧಾರಗಳಿಂದ ಲಾಭವಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಮಾನಸಿಕ ಸ್ಥಿತಿಯನ್ನು ನಿಭಾಯಿಸುವುದು ಪ್ರಮುಖವಾಗಿರುತ್ತದೆ. ಯೋಗ ಮತ್ತು ಧ್ಯಾನವನ್ನು ಹೆಚ್ಚು ಸಮಯಕ್ಕೆ ಮಾಡಿ ಉದ್ದೇಶಕ್ಕೆ ತಲುಪುತ್ತೀರಿ. ಮತ್ತು ಅನುಪಮ ಸಲಹೆ ಯಾವ ಥರ ಇರುತ್ತೆ ಅಂದರೆ, ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಮನಸ್ಸಿನ ಶಕ್ತಿ ಮತ್ತು ಧೈರ್ಯವನ್ನು ಬೆಳೆಸಲು ಪ್ರತಿದಿನ ಧ್ಯಾನಕ್ಕೆ ಸಮಯ ಮೀಸಲಿಡಿ. ಚಿಂತನೆಗಳನ್ನು ಶಾಂತಗೊಳಿಸಲು ಸಹಕಾರಿಯಾಗುತ್ತದೆ. ಹಾಗೂ ಸಿಂಹರಾಶಿಯವರೇ 2026 ಮಾರ್ಚ್ 3 ಹೋಳಿ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವು ತರಬಲ್ಲ ದಿನ. ಈ ಗ್ರಹಣ ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಸಂದರ್ಭಗಳನ್ನು ತರುತ್ತದೆ. ಆದರೆ ನೀವು ಧೈರ್ಯದಿಂದ ನಡೆದುಕೊಂಡರೆ ಅದೇ ಪರಿಸ್ಥಿತಿ ನಿಮ್ಮನ್ನು ಇನ್ನಷ್ಟು ಬಲಿಷ್ಠವಾಗಿಸುತ್ತದೆ. ವೃತ್ತಿ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆಗಳು ಬರಬಹುದು. ಮೇಲಧಿಕಾರಿಗಳ ಗಮನ ನಿಮ್ಮ ಮೇಲೆ ಇರುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಲಾಭ ಕೊಡುವಬಲ್ಲವು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇದು ಸೂಕ್ತ ಸಮಯವಾಗಿರಬಹುದು. ಹಣಕಾಸಿನಲ್ಲಿ ಸ್ಪಷ್ಟ ಏರುಪೇರು ಸ್ವಲ್ಪ ಕಾಣಬಹುದು, ಆದರೆ ದೀರ್ಘಕಾಲಾವಧಿಯಲ್ಲಿ ಉತ್ತಮ ಲಾಭದ ಸೂಚನೆ ಇದೆ. ಹಳೆಯ ಸಾಲಗಳನ್ನು ಮುಚ್ಚುವ ಅವಕಾಶ ಸಿಗಬಹುದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಅಹಂಕಾರ ತೊರೆದರೆ ಸಂತೋಷ ಹೆಚ್ಚಾಗಬಹುದು. ಆರೋಗ್ಯದಲ್ಲಿ ಹೃದಯ ಹಾಗೂ ರಕ್ತದೊತ್ತಡ ಬಗ್ಗೆ ಜಾಗ್ರತೆ ಇರಲಿ. ಧ್ಯಾನ, ಸೂರ್ಯ ನಮಸ್ಕಾರ ಉತ್ತಮ ಫಲ ನೀಡುತ್ತದೆ. ನೀವು ಉಪಾಯವಾಗಿ ಗ್ರಹಣದ ದಿನ ಶಿವನಿಗೆ ಬಿಳಿ ಹೂವು ಅರ್ಪಿಸಿ, ಇನ್ನೂ ಹೆಚ್ಚಿನ ಶುಭಫಲ ಸಿಗುತ್ತೆ. ಮತ್ತು ಕನ್ಯಾ ರಾಶಿಯವರೇ, ಈ ಚಂದ್ರಗ್ರಹಣ ನಿಮ್ಮ ಜೀವನದಲ್ಲಿ ಆತ್ಮಪರಿಶೀಲನೆಗೆ ಅವಕಾಶ ಕೊಡುತ್ತದೆ. ಹೋಳಿ ಹುಣ್ಣಿಮೆ ನಿಮ್ಮ ಒಳಗಿನ ಭಯ ಮತ್ತು ಆತಂಕಗಳನ್ನು ದೂರ ಮಾಡುವ ಶಕ್ತಿ ಹೊಂದಿದೆ. ವೃತ್ತಿಯಲ್ಲಿ ನೀವು ಮಾಡಿದ ಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಬಡ್ತಿ ಅಥವಾ ಹೊಸ ಯೋಜನೆಯಲ್ಲಿ ಭಾಗಿಯಾಗುವ ಅವಕಾಶ ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಸಾಧ್ಯವಾಗಿರುತ್ತದೆ. ಹಣಕಾಸಿನಲ್ಲಿ ಸ್ಥಿರತೆ ಕಾಣಿಸಬಹುದು, ಆದರೆ ಅತಿಯಾದ ಖರ್ಚು ತಪ್ಪಿಸಬೇಕು. ಹೂಡಿಕೆ ಮಾಡುವ ಮುನ್ನ ಹಿರಿಯರ ಸಲಹೆ ಪಡೆಯಿರಿ, ಒಳ್ಳೆಯದಾಗುತ್ತೆ. ಮತ್ತು ಪ್ರೇಮ ಜೀವನದಲ್ಲಿ ಸ್ಪಷ್ಟತೆ ಬರಬಹುದು. ಮದುವೆ ಯೋಗ ಹೊಂದಿರುವವರಿಗೆ ಶುಭ ಸುದ್ದಿ ತರಬಹುದು. ಆರೋಗ್ಯದಲ್ಲಿ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಬಹುದು. ಆಹಾರ ಕ್ರಮದಲ್ಲಿ ನಿಯಮ ಪಾಲಿಸಬೇಕು. ಮತ್ತು ಕನ್ಯಾ ರಾಶಿಯವರು ಯಾವ ಉಪಾಯವನ್ನು ಮಾಡಬೇಕಂದ್ರೆ, ಗ್ರಹಣದ ರಾತ್ರಿ ತುಳಸಿ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಇದು ನಿಮಗೆ ಹೆಚ್ಚಿನ ಸುಫಲವನ್ನು ಕೊಡುತ್ತದೆ. ಹಾಗೂ ತುಲಾರಾಶಿಯವರೇ, ಈ ಗ್ರಹಣ ನಿಮ್ಮ ಸಂಬಂಧ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಬಹುದು. ಹೋಳಿ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಂತೋಷದ ವಾತಾವರಣ ನಿರ್ಮಿಸುತ್ತದೆ. ಉದ್ಯೋಗದಲ್ಲಿ ಹೊಸ ಸಹೋದ್ಯೋಗಿಗಳ ಸಹಕಾರ ಸಿಗಬಹುದು. ನಿಮ್ಮ ಮಾತಿನ ಶೈಲಿ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ವಿದೇಶ ಯೋಗ ಕೂಡಿ ಕಂಡುಬರುತ್ತದೆ. ಹಣಕಾಸಿನಲ್ಲಿ ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ, ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ. ಕುಟುಂಬದಲ್ಲಿ ಸಣ್ಣ ಕಲಹಗಳು ಸಂಭವಿಸಬಹುದು, ಆದರೆ ನಿಮ್ಮ ಸಮತೋಲನ ಮನೋಭಾವದಿಂದ ಸಮಸ್ಯೆ ಪರಿಹಾರವಾಗುತ್ತದೆ. ಆರೋಗ್ಯದಲ್ಲಿ ಬೆನ್ನು ನೋವು ಅಥವಾ ಒತ್ತಡ ಸಮಸ್ಯೆ ಕಾಣಿಸಬಹುದು. ಯೋಗ ಅಭ್ಯಾಸ ಲಾಭಕರವಾಗಿರುತ್ತದೆ. ಉಪಾಯವಾಗಿ ತುಲಾರಾಶಿಯವರು ಗ್ರಹಣದ ದಿನ ಚಂದ್ರನಿಗೆ ಅಕ್ಷತೆ ಅರ್ಪಿಸಿ, ಇದು ನಿಮಗೆ ಒಳ್ಳೆಯ ಕಾರ್ಯವನ್ನು ನಿರ್ಮಿಸುತ್ತದೆ. ಮತ್ತು ವೃಶ್ಚಿಕ ರಾಶಿಯವರೇ, ಈ ಚಂದ್ರಗ್ರಹಣ ನಿಮ್ಮ ರಹಸ್ಯ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶಗಳು ಇದೀಗ ಫಲ ನೀಡಬಹುದು. ವೃತ್ತಿಯಲ್ಲಿ ಪ್ರಗತಿ, ಹೊಸ ಯೋಜನೆಗಳು ನಿಮ್ಮ ಕೈ ಸೇರಬಹುದು. ಉದ್ಯಮಿಗಳಿಗೆ ಉತ್ತಮ ಲಾಭ ಸಿಗುತ್ತದೆ. ಹಣಕಾಸಿನಲ್ಲಿ ಆಕಸ್ಮಿಕ ಧನಲಾಭ ಸಾಧ್ಯತೆ ಇರುತ್ತದೆ, ಆದರೆ ಆರ್ಥಿಕ ಯೋಜನೆ ರೂಪಿಸಬೇಕು.
ಪ್ರೇಮ ಜೀವನದಲ್ಲಿ ಆಳವಾದ ಬಾಂಧವ್ಯ ನಿರ್ಮಾಣವಾಗುತ್ತದೆ. ಮದುವೆಯಾದವರಿಗೆ ಸಂತಾನ ಯೋಗದ ಸೂಚನೆ ಇದೆ. ಆರೋಗ್ಯದಲ್ಲಿ ಚರ್ಮ ಅಥವಾ ರಕ್ತ ಸಮಸ್ಯೆ ಜಾಗೃತ ಇರಬೇಕು. ಮತ್ತು ಉಪಾಯವಾಗಿ ಶಿವಲಿಂಗಕ್ಕೆ ಹಾಲು ಅಭಿಷೇಕ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಹಾಗೂ ಧನಸ್ಸು ರಾಶಿ. ಧನಸ್ಸು ರಾಶಿಯವರೇ, ಹೋಳಿ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಹೊಸ ಗುರಿ ಹಾಗೂ ದಿಕ್ಕು ನೀಡುತ್ತದೆ. ಮತ್ತು ಚಂದ್ರಗ್ರಹಣ ಆತ್ಮಜ್ಞಾನ ಹೆಚ್ಚಿಸುತ್ತದೆ. ವೃತ್ತಿಯಲ್ಲಿ ಪ್ರೋತ್ಸಾಹ, ಪರೀಕ್ಷೆಯಲ್ಲಿ ಯಶಸ್ಸು, ವಿದೇಶ ಪ್ರವಾಸ ಸಾಧ್ಯವಾಗಿರುತ್ತದೆ. ಹಣಕಾಸಿನಲ್ಲಿ ಸ್ಥಿರತೆ, ಆದರೆ ದೊಡ್ಡ ಹೂಡಿಕೆ ತಡೆ ಹಿಡಿಯಿರಿ, ಇದರಿಂದ ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿ ಸಂತೋಷದ ಸುದ್ದಿ ಸಿಗುತ್ತದೆ. ಮತ್ತು ಆರೋಗ್ಯದಲ್ಲಿ ಕಣ್ಣು ಅಥವಾ ತಲೆನೋವು ಗಮನಿಸಬೇಕು, ಹೆಚ್ಚು ಗಮನಾರ್ಹವಾಗಿರಿ. ಮತ್ತು ಉಪಾಯವಾಗಿ ಧನಸ್ಸು ರಾಶಿಯವರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು, ಇದರಿಂದ ನಿಮಗೆ ಹೆಚ್ಚಿನ ಸುಫಲ ಸಿಕ್ಕಿ ನಿಮ್ಮ ಜೀವನದಲ್ಲೇ ಅಭಿವೃದ್ಧಿಯನ್ನು ಹೊಂದುವಿರಿ. ಮತ್ತು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಚಂದ್ರಗ್ರಹಣ ಪ್ರಭಾವದಿಂದ ಮಕರ ರಾಶಿಯವರೇ ಈ ಗ್ರಹಣ ನಿಮ್ಮ ಪರಿಶ್ರಮಕ್ಕೆ ಫಲ ತರುತ್ತದೆ. ಮತ್ತು ವೃತ್ತಿಯಲ್ಲಿ ಬಡ್ತಿ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವ್ಯಾಪಾರದಲ್ಲಿ ತುಂಬ ಲಾಭಕರ ಸನ್ನಿವೇಶ ಕೂಡ ಕೂಡಿಬರುತ್ತೆ. ಮತ್ತು ಹಣಕಾಸಿನಲ್ಲಿ ಉತ್ತಮ ಆದಾಯ ಹೆಚ್ಚಾಗಿರುತ್ತದೆ. ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ. ನೀವು ಮಾಡಿದಂಥ ಎಲ್ಲ ಕೆಲಸಗಳು ಕೈ ಹಿಡಿಯುತ್ತವೆ. ಮತ್ತು ಆರೋಗ್ಯದಲ್ಲಿ ಜಂಟು ನೋವು ಇರುತ್ತದೆ, ಸ್ವಲ್ಪ ಜಾಗೃತಿ ವಹಿಸಬೇಕು. ಮತ್ತು ಉಪಾಯವಾಗಿ ಮಕರ ರಾಶಿಯವರು ಶನಿದೇವರಿಗೆ ಎಳ್ಳು ದೀಪ ಹಚ್ಚಿ, ಇದರಿಂದ ನಿಮಗೆ ಒಳ್ಳೆಯ ಫಲಗಳು ಲಭಿಸುತ್ತದೆ. ಹಾಗೂ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಹೋಳಿ ಹುಣ್ಣಿಮೆಯ ಪ್ರಭಾವದಿಂದ ಹೆಚ್ಚಿನ ಸುಫಲಗಳು ಸಿಗುತ್ತೆ. ಕುಂಭರಾಶಿಯವರೇ, ಈ ಚಂದ್ರಗ್ರಹಣ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಆರಂಭವಾಗಿರುತ್ತದೆ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಕೂಡಿಬರುತ್ತವೆ. ಮತ್ತು ಹಣಕಾಸಿನಲ್ಲಿ ಏರುಪೇರು, ಆದರೆ ಕೊನೆಯಲ್ಲಿ ತುಂಬ ಲಾಭಕರವಾಗಿರುತ್ತದೆ. ಮತ್ತು ಪ್ರೇಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಕೂಡಿಬರುತ್ತದೆ. ಇದರಿಂದ ನಿಮ್ಮ ಜೀವನವು ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಕಲಹ ಇಲ್ಲದೆ ಸಂತೋಷಕರವಾಗಿರುತ್ತದೆ. ಮತ್ತು ಆರೋಗ್ಯದಲ್ಲಿ ಒತ್ತಡ ನಿಯಂತ್ರಿಸಬೇಕು, ಇದರಿಂದ ನಿಮಗೆ ಒಳ್ಳೆಯದು. ಮತ್ತು ಉಪಾಯವಾಗಿ ಕುಂಭರಾಶಿಯವರು ಗಂಜಲದಿಂದ ಅಭಿಷೇಕ ಮಾಡಿ, ಇದರಿಂದ ಹೆಚ್ಚಿನ ಸುಫಲಗಳನ್ನು ಕಾಣಬಹುದು. ಮತ್ತು ಮೀನರಾಶಿ. ಮೀನರಾಶಿಯವರಿಗೆ ಈ ಹೋಳಿ ಹುಣ್ಣಿಮೆ ಪ್ರಭಾವದಿಂದ ನಿಮ್ಮ ಕನಸುಗಳು ಬಣ್ಣ ತುಂಬುವ ದಿನ ಅಂದರೆ ತಪ್ಪಾಗುವುದಿಲ್ಲ. ಚಂದ್ರಗ್ರಹಣವು ನಿಮಗೆ ಹೆಚ್ಚಿನ ಲಾಭಕರವಾಗಿರುತ್ತದೆ. ಮತ್ತು ವೃತ್ತಿಯಲ್ಲಿ ಸೃಜನಶೀಲತೆ ಅವಕಾಶಗಳು ಹೆಚ್ಚೆಚ್ಚಾಗಿ ಒಲಿದು ಬರುತ್ತವೆ. ಹಾಗೂ ಹಣಕಾಸಿನಲ್ಲಿ ನಿಧಾನವಾಗಿ ಕೂಡ, ಆದರೆ ಲಾಭ ಹೆಚ್ಚಿನದಾಗಿ ಬರುತ್ತದೆ. ಕುಟುಂಬದಲ್ಲಿ ನಿಮಗೆ ಶಾಂತಿ ಸಿಗುವ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಆರೋಗ್ಯದಲ್ಲಿ ಮಾನಸಿಕ ಶಾಂತಿ ಇರುತ್ತದೆ. ನೀವು ಸ್ವಲ್ಪ ಮುಖ್ಯವಾಗಿ ಇದಕ್ಕೆ ಗಮನ ಕೊಡಿ. ಮತ್ತು ಉಪಾಯವಾಗಿ ಮೀನರಾಶಿಯವರು ಲಕ್ಷ್ಮೀ ದೇವಿಗೆ ಕಮಲ ಹೂ ಅರ್ಪಿಸಿ, ಇದರಿಂದ ಚಂದ್ರಗ್ರಹಣದ ಪ್ರಭಾವದಿಂದ ನಿಮಗೆ ಹೆಚ್ಚಾಗಿ ಸುಫಲಗಳು ಕಾಣಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.